ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಟಾಪಿಕ್, ಯಾವ ವ್ಯಕ್ತಿ ಬಗ್ಗೆ ನೀವು ಹುಚ್ಚರ ಹಾಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ. ಈ ಒಂದು ರೀಡಿಂಗ್ ನೋಡುವಾಗ ಆ ವ್ಯಕ್ತಿ ಬಗ್ಗೆ ನೆನಪಿಸ್ಕೋತಾ ಇರಿ. ಅವ್ರ ಹೆಸರನ್ನ 3 ಟೈಮ್ಸ್ ಹೇಳ್ಕೊಳ್ತಾ ನಿಮ್ಮ ಮನಸ್ಸಲ್ಲಿ ಈ ಒಂದು ರೀಡಿಂಗ್ನ ನೋಡಿ. June 7 1 ಡೇ ಕ್ರಿಸ್ಟಲ್ ಹೀಲಿಂಗ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. 2999 ಪ್ರೈಸ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಇರುತ್ತೆ. ಇಲ್ಲಿ ಫ್ರೀ ಪೆಂಡುಲಮ್ ಕೊಡ್ತೀನಿ, ಪೆಂಡುಲಮ್ ರೀಡಿಂಗ್ ಹೇಳ್ಕೊಡ್ತೀನಿ, ಫ್ರೀ ತಾಲಿಸ್ಮಾನ್ ಚಾರ್ಜ್ ಮಾಡಿ ಕೊಡ್ತೀನಿ. ಮತ್ತು ಕ್ರಿಸ್ಟಲ್ ಹೀಲಿಂಗ್ ಎಲ್ಲರಿಗೂ ಇಂಪಾರ್ಟೆಂಟ್. ನಿಮ್ಮ ಮನಿ ಬ್ಲಾಕ್ಗಾಗಿ, ರಿಲೇಷನ್ಶಿಪ್ ಇಶ್ಯೂಗಾಗಿ, ಕೆರಿಯರ್ ಗ್ರೋತ್ಗಾಗಿ ಎಲ್ಲದಕ್ಕೂ ಕ್ರಿಸ್ಟಲ್ ಹೀಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. June 1 5 ಡೇಸ್ ಏಂಜಲ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. ಹೂ ಆರ್ ದ ಏಂಜಲ್ಸ್ ಹೇಗೆ ನಿಮಗೆ ಹೆಲ್ಪ್ ಮಾಡ್ತಾರೆ, ಏಂಜಲ್ ಹೆಲ್ಪ್ ಹೇಗೆ ತಗೊಳ್ಳೋದು, ಇದು ಎಲ್ಲದನ್ನು ವಿತ್ ನೋಟ್ಸ್ ನಾನು 5 ಡೇಸ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 9 to 10 PM ಇರುತ್ತೆ. ಇಂಟ್ರೆಸ್ಟ್ ಇರೋಂಥವ್ರು ಜಾಯಿನ್ ಆಗಿ. The world, okay. Mother of Swords, okay. ಸೊ ಎಸ್, ಆ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರಾ ಅಂತಂದರೆ, ಫಸ್ಟ್ ಆಫ್ ಆಲ್ ಅವರಿಗೆ ಅವರದೇ ಆದ ಒಂದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ನಿಮಗೆ ಗೊತ್ತು, ಅವ್ರು ಮುಂಚೆಯಿಂದನೂ ಹೇಳ್ತಾಯಿದ್ರು, ಎಲ್ಲರ ಜವಾಬ್ದಾರಿ ನಂದು, ನಾನು ಇದನ್ನು ನಿಭಾಯಿಸಬೇಕು, ನಾನು ಅದನ್ನು ನಿಭಾಯಿಸಬೇಕು, ನಾನು ಹೀಗಿರಬೇಕು, ನಾನು ಹಾಗಿರಬೇಕು ಅಂತ. ಆದ್ರೂ ಆ ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದಾಗ, ನಿಮ್ಮ ಬಗ್ಗೆ ಅಂತ ಬಂದಾಗ, ಹಣ ಖರ್ಚು ಮಾಡೋದ್ರ ಬಗ್ಗೆ ಆಗಿರಬಹುದು, ನಿಮ್ಮ ಬಗ್ಗೆ ಯೋಚನೆ ಮಾಡೋದಾಗಿರಬಹುದು, ಒಂದು ಮದರ್ಲಿ ಅಥವಾ ಫಾದರ್ಲಿ ನೇಚರ್ ಅಂತಲೇ ಹೇಳ್ಬೋದು. ಅಂದರೆ ನಿನ್ನೊಳಗೆ ನನ್ನ ತಾಯಿನ ಕಂಡಿದ್ದೀನಿ, ನಿನ್ನಲ್ಲಿ ನನ್ನ ತಂದೆನ ಕಂಡಿದ್ದೀನಿ, ಅಂದರೆ ಅಷ್ಟು ಕೇರಿಂಗ್ ನೇಚರ್ ಆ ವ್ಯಕ್ತಿ. ಹೌದು, ನಿಮ್ಮಲ್ಲಿ ವಯಸ್ಸಿಗಿಂತ ದೊಡ್ಡವರು ಇರಬಹುದು ಅವರು. ಆದರೆ ತುಂಬ ಸತಿ ಅವ್ರು ಅಡ್ವೈಸ್ ಮಾಡುವಾಗ ಹೇಳಿದ್ದಾರೆ ನಿಮಗೆ, ನಿಂಗೆ ಬುದ್ಧಿ ಇಲ್ಲ, ನಿಂಗೆ ಗೊತ್ತಾಗೋದಿಲ್ಲ, ನಿನಗೆ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ ಅಂತ. ಆಗೆಲ್ಲ ನಿಮ್ಗೆ ಅನ್ನಿಸ್ತಾ ಇರತ್ತೆ, ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟು ಜೀವನ ಮಾಡಿದ್ದೀನಿ, ನಾನು ಎಷ್ಟೊಂದು ವಿಚಾರಗಳನ್ನು ಫೇಸ್ ಮಾಡಿದ್ದೀನಿ, ಆದರೂ ಯಾಕೆ ನನಗೀಗೆ ಈ ಥರ ಬೈತಾರೆ ಇವರು, ಹೇಳ್ತಾರೆ ಅಂತ. ದಟ್ ಈಸ್ ಟ್ರೂತ್. ಆ ವ್ಯಕ್ತಿ ನಿಮಗೆ ತುಂಬ ಸತಿ ಎಚ್ಚರಿಕೆ ಕೊಡ್ತಾನೇ ಇರ್ತಾರೆ ಪ್ರೀತಿ ಬಗ್ಗೆ. ಅಥವಾ ನಿಮ್ಮ ಎಮೋಷನ್ ಹೆಂಗಿರುತ್ತೆ ಅಂತಂದರೆ, ನೀವು ಎಲ್ಲರ ಮುಂದೆ ನನ್ನ ಒಪ್ಕೊಳ್ಳಿ, ಎಲ್ಲರ ಮುಂದೆ ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಥವಾ ಮದುವೆ ಆಗ್ತೀನಿ ಅಂತ ಒಪ್ಕೊಳ್ಳಿ, ಅಷ್ಟು ಸಾಕು ನನಗೆ ಅಂತ ನೀವು ಎಷ್ಟೋ ಸತಿ ಅವರನ್ನು ಪ್ರೆಷರೈಸ್ ಮಾಡಿರೋದಿದೆ. ನೋಡ್ಬೋದು, ದ ಲವರ್ಸ್ ಕಾರ್ಡನ್ನು ಬಂದಿದೆ. ಸೊ ಆ ವ್ಯಕ್ತಿ ಹೇಳೋವಂಥದ್ದು, ಒಂದು ಸತಿ ನಮ್ಮ ಪ್ರೀತಿ ಬಗ್ಗೆ ಯಾರಿಗಾದರೂ ಗೊತ್ತಾಯಿತು ಅಥವಾ ಯಾರಾದರೂ ನಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡಿದ್ರೂ ಸಹಿಸೋದಿಲ್ಲ. ಮೇ ಬಿ ಅವರಿಂದ ನಮಗೆ ಕ್ರಿಯೇಟ್ ಆಗುತ್ತೆ. ಮೇ ಬಿ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ನೆಗೆಟಿವ್ ಶುರು ಆಗುತ್ತೆ. ಸೊ ಇದು ಹೇಗಿದೆಯೋ ಹಾಗೆ ಇರಲಿ, ನಾವಿಬ್ಬರು ಇದನ್ನು ತುಂಬ ಪ್ರೀತಿಯಿಂದ ಈ ಪ್ರೀತಿಯನ್ನು ಕಾಪಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನೀವು 9 of Pentacles ಇದೆ. ಸೊ ಇದೇನು ಹೇಳುತ್ತೆ ಅಂತಂದರೆ, ಗ್ರೋತ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ಸೀಕ್ರೆಟ್, ಇದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಇಲ್ಲಿ ನಿಮಗೇನಾಗುತ್ತೆ ಅಂತಂದರೆ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಸಂಪಾದನೆ ಮಾಡ್ತೀನಿ, ನಿಮ್ಗೇನು ಬೇಕೋ ಅದನ್ನು ನಾನು ರೆಸ್ಪಾನ್ಸ್ ಮಾಡ್ತೀನಿ, ಆದರೂ ನೀವು ನನ್ನ ಜೀವನದಲ್ಲಿ ಇದ್ದೀರಾ ಅಂತ ಯಾಕೆ ನೀವು ನಿಗೂಢವಾಗಿಟ್ಟಿದ್ದೀರಾ ಅಂತ ಅನ್ನಿಸ್ಬೋದು ನಿಮಗೆ. ದ ಸನ್ ಕಾರ್ಡಿಲ್ಲಿ ಏನು ಹೇಳುತ್ತೆ ಅಂದರೆ, ಎಗೇನ್ ನಾನು ಆವಾಗಲೇ ಹೇಳಿದೆ, ತಂದೆ ಅಥವಾ ತಾಯಿಯ ನೇಚರ್ ಅನ್ನೋಂಥದ್ದು.
ಸೊ ಅವರಿಗೆ ಸಂಪೂರ್ಣ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬಗ್ಗೆ ಜವಾಬ್ದಾರಿ ಇದೆ ರೀ, ಸಂಪೂರ್ಣವಾಗಿ ಜವಾಬ್ದಾರಿ ಇದೆ. ಆ್ಯಂಡ್ ಕೆಲವೊಬ್ಬರು ಅದನ್ನು ಮಾತಿಂದ ತೋರಿಸ್ಕೋತಾರೆ, ಕೆಲವೊಬ್ಬರು ಎಮೋಷನ್ಸ್ ಪದೇ ಪದೇ ಮೆಸೇಜ್ ಮಾಡಿಕೊಂಡು, ಪದೇ ಪದೇ ಫಾಲೋಅಪ್ಸ್ ಮಾಡಿಕೊಂಡು ಅವರ ಎಮೋಷನ್ಸ್ನ ತೋರಿಸ್ತಾರೆ. ಎಸ್, ಈ ವ್ಯಕ್ತಿ ಒಂದು ಉನ್ನತ ಹುದ್ದೆಯಲ್ಲಿರಬಹುದು, ಅಥವಾ ಅವ್ರಿಗೊಂದು ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಕೆಲಸ ಆಗಿರಬಹುದು. ಸೊ ಅಲ್ಲಿ ಅವ್ರನ್ನ ಒಂದು ಗುರು ಆಗಿ ಅಥವಾ ಒಂದು ಲೀಡರ್ ಆಗಿ ತೋರಿಸ್ಕೊಳ್ಳೋದ್ರಿಂದ ಅವರು ಅಷ್ಟು ಈಸಿಯಾಗಿ ತಮ್ಮ ಪರ್ಸ್ನಲ್ನ ಅವರು ಎಲ್ಲೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಐ ಮೀನ್ ಫಸ್ಟು ಕೆಲಸ, ಪ್ರೊಫೆಷನ್ ಲೈಫಿಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡುವಂಥವರು. ಪ್ರೊಫೆಷನ್ ಆಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಅಂದರೆ ನೀವು ಹೇಳ್ಬೋದು, ಇವರು ಇಷ್ಟೊಂದು ನನ್ನ ಮನಸ್ಸು ನೋಯಿಸ್ತಾರೆ, ಇಷ್ಟೊಂದು ಸತಾಯಿಸ್ತಾರೆ, ಹಾಗಿದ್ರೆ ಇವರ ಕೆಲಸದ ಜಾಗದಲ್ಲಿ ಹೀಗೇನಾ? ನೋ, ಅವರು ತುಂಬ ಒಂದು ಏನಂತಾರೆ ಲೀಡರ್ ಕ್ವಾಲಿಟಿ ಇರೋವಂಥವ್ರು. ಯಾರದೇ ಪ್ರಾಬ್ಲಮ್ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಅವರು ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡುವಂಥ ವ್ಯಕ್ತಿ. ಬಟರ್ಫ್ಲೈ ಇಲ್ಲಿ ಏನು ಹೇಳ್ತಾ ಇದೆ, 2 ಆಫ್ ಪೆಂಟಿಕಲ್ಸ್. ಈ ಒಂದು ಪ್ಯಾಟ್ರನ್ ಏನಿದೆಯೋ ಇದು ಕಾರ್ಮಿಕ್ ರಿಲೇಷನ್ಶಿಪ್. ಹಾಗಾಗಿ ಇದು ಪಾಸ್ಟ್ ಲೈಫ್ ಕನೆಕ್ಷನ್. ಅಂದರೆ ಪಾಸ್ಟ್ ಲೈಫಿಂದ ನಿಮ್ಮಿಬ್ಬರ ಪರಿಚಯ ಇದೆ. ಹಾಗಾಗಿನೇ ಇಲ್ಲಿ ಎಷ್ಟೋ ಸತಿ ಜಗಳ ಆದರೂ, ಎಷ್ಟೊಂದು ಸತಿ ಮನಸ್ತಾಪ ಆದರೂ, ಎಷ್ಟೋ ಸತಿ ನಿಮಗೆ ಈ ಸಂಬಂಧನೇ ಬೇಡ ಅಂತ ನೀವು ಅಂದ್ಕೊಂಡ್ರೂ ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಬಗ್ಗೆನೇ ಯೋಚನೆ ಬರುತ್ತೆ, ಅವ್ರನ್ನ ನೋಡ್ಬೇಕನ್ಸುತ್ತೆ. ನೀವು ಯಾವಾಗ ಅವರಿಂದ ದೂರ ಹೋಗಬೇಕು ಅಂತೆಲ್ಲ ನಿರ್ಧಾರ ಮಾಡಿದ್ದೀರೋ ಅವಾಗೆಲ್ಲ ಮತ್ತೆ ಅವರನ್ನು ಇನ್ನೂ ಹತ್ತಿರ ಆಗಿದ್ದೀರ. ಈ ವ್ಯಕ್ತಿನೂ ಅಷ್ಟೇ ತುಂಬ ಸತಿ ಹೇಳ್ತಾ ಇರ್ತಾರೆ, ನಿನ್ನ ಇಷ್ಟ, ನಾನು ನಿನಗೆ ಬಲವಂತ ಮಾಡಲ್ಲ, ನಿನ್ನ ಲೈಫ್ ನೋಡ್ಕೊ, ನಿನಗೆ ನಾನು ಇಲ್ಲೇ ಇರು ಅಂತ ನಾನು ಹೇಳಲ್ಲ, ನನ್ನ ಜೊತೆಗಿರು ಅಂತ. ಅವರು ಅಷ್ಟೇ, ನೀವು ಅವ್ರನ್ನ ಮಾತಾಡಲಿಲ್ಲ, ನೀವು ಅವರಿಂದ ದೂರ ಹೋಗಿದ್ದೀರಂತ ಗೊತ್ತಾದ ತಕ್ಷಣ ಅವ್ರ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಅವರು ಎಷ್ಟೋ ಸತಿ ಹೇಳಿದ್ದಾರೆ, ನಾನು ಸತ್ತರೇನು, ನಾನು ಇದ್ರೇನು, ನಿನಗೇನು ಅದರದ್ದು ಪ್ರಭಾವ ಬೀರಲ್ಲ, ಯಾಕಂದರೆ ನೀನು ನಿರ್ಧಾರ ಮಾಡಿಬಿಟ್ಟಿದ್ಯಾ ನನ್ನಿಂದ ದೂರ ಆಗಬೇಕು ಅಂತ. ಸೊ ನಿನ್ನ ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ, ಇದು ನಿನ್ನ ಜೀವನ, ನೀನೇ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ, ನೀವೀಗ ದೊಡ್ಡವರಾಗ್ಬಿಟ್ಟಿದ್ದೀರಾ. ಈ ಥರ ವ್ಯಕ್ತಿ ಒಂಥರ ಎಮೋಷನ್ನಾಗಿ ನಿಮ್ಮನ್ನು ಬ್ಲಾಕ್ ಮಾಡೋವಂಥದ್ದಿದೆ. 6 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ವೀನಸ್ ಎನರ್ಜಿ, ಕಂಫರ್ಟ್ ಅಂದರೆ ಅವ್ರ ಫ್ಯಾಮಿಲಿಗಿಂತ ನಿಮ್ಮಲ್ಲಿ ಅವರಿಗೆ ಆ ಕಂಫರ್ಟ್ ಸಿಗುತ್ತೆ. ನಿಮಗೂ ಅಷ್ಟೇ, ಒಂದು ಅಂದರೆ ನೀವು ವುಮೆನ್ ಆಗಿದ್ದು ಗರ್ಲ್ ಫ್ರೆಂಡ್ಸ್ ಅನ್ನೋದಕ್ಕಿಂತ, ಬಾಯ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಈ ವ್ಯಕ್ತಿ ಹತ್ರ ಏನೇ ವಿಚಾರ ಇದ್ದರೂ ನೀವು ಮನಸ್ಸು ಬಿಚ್ಚಿ ಮಾತಾಡೋಷ್ಟು ಫ್ರೀಡಮ್ ಇದೆ ನಿಮಗೆ. ಜೊತೆಗೆ ಈ ವ್ಯಕ್ತಿ ನಿಮ್ಮ ಒಂದು ಗೌರವವನ್ನು ಎಲ್ಲೂ ಕುಂದು ಬರ್ದಂಗೆ ನೋಡ್ಕೊಳ್ಳುವಂಥದ್ದು, ನಿಮಗೆ ಯಾವ ವಿಚಾರದಲ್ಲಿ ಅಡ್ವೈಸ್ ಮಾಡೋಬೇಕು, ಇಷ್ಟು ಪ್ರಮಾಣದಲ್ಲಿ ನಿಮಗೆ ಅಂದರೆ ಅದರದ್ದು ಸಹಾಯ ಬೇಕು, ಇದೆಲ್ಲದನ್ನು ಅವರು ತುಂಬ ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡುವಂಥದ್ದು. ದ ವರ್ಡ್ ಇಲ್ಲಿ ಏನು ಹೇಳುತ್ತೆ, ಅದೇನೇ ನಾನು ಹೇಳಿದ್ದು, ಪಾಸ್ಟ್ ಲೈಫ್ ಕನೆಕ್ಷನ್ ಇರೋವಂಥದ್ದು. ಇಲ್ಲಿ 3 ಕಾರ್ಡ್ ಕನ್ಫರ್ಮ್ ಮಾಡ್ತಿರೋವಂಥದ್ದು. ಪಾಸ್ಟ್ ಲೈಫಿಂದ ಈ ಕನೆಕ್ಷನ್ ಇರೋದ್ರಿಂದನೇ ಅನಿಸುತ್ತೆ ನಿಮಗೆ ಈ ಲೂಪ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ ಮದುವೆ ಆಗಿಬಿಟ್ರೆ ಸಾಕು, ಇನ್ನೇನು ಬೇಡ. ಇನ್ನು ಕೆಲವೊಬ್ರು ಹೇಳ್ತಾರೆ ನನಗೊಂದು ಮಗು ಆಗಿಬಿಟ್ರೆ ಸಾಕು, ಇನ್ನೇನು ಬೇಡ. ಇನ್ನು ಕೆಲವೊಬ್ರು ನೀನು ಮಾತಾಡಿಸ್ದೇ ಇದ್ರೂ ಪರವಾಗಿಲ್ಲ, ನನ್ನ ಜೊತೆಗಿರು. ಇನ್ನು ಕೆಲವೊಬ್ರು ನಿನ್ನ ಜೊತೆಗಿದ್ದೇನು ಉಪಯೋಗ, ನೀನು ಮಾತಾಡಿಸೋದೇ ಇಲ್ಲ. ಈ ಲೂಪ್ ಅಂದರೆ ಹಿಂಗೆ ಮಾಡಿಬಿಟ್ರೆ ಸಾಕಾಗೋಗ್ಬಿಡತ್ತೆ, ಹಿಂಗೆ ಮಾಡಿದ್ರೆ ಸಾಕಾಗೋಗ್ಬಿಡತ್ತೆ ಅಂತಾರಲ್ಲ, ನೋ, ದಿಸ್ ಇಸ್ ನೆವರ್ ಎಂಡಿಂಗ್ ಸ್ಟೋರಿ. ಯಾಕಂದರೆ ಪದೇ 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 ಇದು ನಿಮಗೆ ಕನ್ಫ್ಯೂಷನ್, ಅಥವಾ ನೀವೇ ಅಬ್ಸರ್ವ್ ಮಾಡಿ, ಮೂರು ತಿಂಗಳಿದ್ದರೆ ಇನ್ನು 3 ತಿಂಗಳು ನೀವು ಜಗಳ ಮಾಡ್ಕೊತೀರ. ಆಮೇಲೆ ಸ್ಪೈ ಮಾಡೋದು. ಈ ವ್ಯಕ್ತಿಯ ಗುಣ ಒಂದು ಸ್ವಲ್ಪ ಹೇಗೆ ಅಂದರೆ ಪೊಸೆಸಿವ್. ನೀವು ಯಾರ ಜೊತೆಗೂ ಮಾತಾಡಬಾರ್ದು, ನಿಮ್ಗೆ ಯಾರು ಫ್ರೆಂಡ್ ಇರಬಾರ್ದು, ಯಾರಿಗೂ ಫೋನ್ ನಂಬರ್ನ ಕೊಡಬಾರ್ದು. ಈ ಥರದ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಈ ವ್ಯಕ್ತಿ ನಿಮಗೆ ಹಾಕುವಂಥದ್ದು. ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಇರಿಟೇಟ್ ಆಗುತ್ತೆ. ಇವರು ಫೋನು ಮಾಡಲ್ಲ, ನನ್ನ ವಿಚಾರಿಸ್ಕೊಳ್ಳೋದಿಲ್ಲ, ಅಥವಾ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಯಾಕೆ ಅವ್ರಿಗೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ನನ್ನನ್ನು ಯಾರು ಮಾತಾಡಿಸ್ತಾರೆ ಅನ್ನೋದೇ ಯಾಕೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಈ ವ್ಯಕ್ತಿ
ಪರ್ಸ್ನಲಿ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಜೀವನದಲ್ಲಿ. ಹಾಗಾಗಿ ಅವ್ರು ನಿಮಗೆ ಅಡ್ವೈಸ್ ಮಾಡುವಂಥದ್ದು ಇದೆಲ್ಲ. ಸೊ ಎಸ್, ಇದು ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಇದೆ. ಆ್ಯಂಡ್ ನಿಮ್ಮನ್ನು ಏನಂತಾರೆ ತಲೆ ಮೇಲೆ ಹೊತ್ಕೊಂಡು ಕಾಯ್ತೀನಿ ಅಂತಾರೆ ಗೊತ್ತಾ, ಆ ರೀತಿಯ ಕ್ಯಾರೆಕ್ಟರ್ ಇವ್ರದ್ದು. ಸೊ ವೆರಿ ಲಕ್ಕಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.